ಎಲ್ರಿಗೂ ಮಾಧ್ಯಮರಿಗೆ ಎಲ್ರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ. ಇವತ್ತು ಹಬ್ಬದ ದಿನ ಆದರೂ ಎಲ್ಲರೂ ಬಂದಿರೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಾನು ಮೊದಲು ನಮ್ಮ ಮೋಹನ್ ಲಾಲ್ ಸರ್ಗೆ, ನಂದಾ ಸರ್ ಅವ್ರಿಗೆ ಎಲ್ಲ ಕ್ರೆಡಿಟ್ ಕೊಡಬೇಕು. ಇಷ್ಟೆಲ್ಲ ಜನರು ಹೊಗಳ್ತಾ ಇರೋದಂದರೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಕ್ಕೆ, ಅಷ್ಟೆಲ್ಲ ನಂಬಿಕೆ ಇಟ್ಕೊಂಡಿರೋದಕ್ಕೆ, ಈ ಸಿನಿಮಾ ನಾನಿದು ಮಾಡ್ಬೋದು ಅಂತ ಈ ಪಾತ್ರಕ್ಕೆ, ಮತ್ತು ಅದು ಫುಲ್ ಗೈಡೆನ್ಸ್ ಮಾಡಿದ್ದಕ್ಕೆ ಅವ್ರಿಗೆ ನಾನು ಥ್ಯಾಂಕ್ ಮಾಡಬೇಕು. ಇದೇ ಥರ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ನೋಡಿಲ್ಲ ಅಂದರೆ ದಯವಿಟ್ಟು ನಮ್ಮ ವೃಷಭ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಮೇರಿ ಕ್ರಿಸ್ಮಸ್ ಎಲ್ಲರಿಗೂ. ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಅದು ಲೈಕ್ ಆ ಥರ ಸಿಗುತ್ತೆ, ಅವಕಾಶ ಸಿಗುತ್ತೆ ಅಂತ ನಾನು ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ. ಬಟ್ ಆ ಸಿಕ್ಕಿದಾಗ ನನಗೆ ಅದೊಂದು ಭಯ ಇತ್ತು. ಆದರೂ ಅವರು ನನಗೆ ಅಷ್ಟು ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿ ಒಂದು ಆ ಮಗನ ಪಾತ್ರನ ಮಾಡಬೇಕಾದ್ರೆ ಮಗ ಪಾತ್ರ ಥರ ಅನಿಸಿಲ್ಲ, ನಿಜವಾಗ್ಲೂ ಅವ್ರ ಮಗ ಥರನೇ ಅನಿಸ್ಬಿಡ್ತು ನನಗೆ. ಸೊ ಆ ಥರ ಅದೊಂದು ಜರ್ನಿ ಇದ್ದಿದ್ದೆ ಒಂದು ಅದ್ಭುತವಾದ ಜರ್ನಿ. ಆ ಒಂದೊಂದು ಸೀನು, ಒಂದೊಂದು ಕ್ಷಣನೂ ಆ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದಕ್ಕೆ ನಾನು ತುಂಬ ಗ್ರೇಟ್ಫುಲ್ಲಾಗಿ ನಮ್ಮ ದೇವರಿಗೆ ಕೈ ಮುಗಿದು ತುಂಬ ಖುಷಿಯಾಗಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸರ್ ಅದು ನಮ್ಮ ಆ್ಯಕ್ಷನ್ ಮಾಸ್ಟರ್ಸ್ ಎಲ್ಲ ಹೇಳ್ಕೊಟ್ಟಿದ್ದು. ಸಿಲ್ವಾ ಮಾಸ್ಟರು ಅದು ಕತ್ತಿ ಫೈಟ್ ನೀವು ಹೇಳ್ತಾ ಇರೋದು ಅದು ಸರ್ಪ್ರೈಸ್ ಆಗಿರಲಿ ಸರ್ ಸಿನಿಮಾಗೆಲ್ಲ. ಬಟ್ ಅದಕ್ಕೆ ಸಿಲ್ವಾ ಮಾಸ್ಟರ್ ಟ್ರೈನಿಂಗ್ ಕೊಟ್ಟಿದ್ದು, ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಮತ್ತು ಗಣೇಶ್ ಮಾಸ್ಟರು, ನಿಖಿಲ್ ಮಾಸ್ಟರ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿತ್ತು ಈ ಸಿನಿಮಾದಲ್ಲಿ. ಅವ್ರು ತುಂಬ ಗೈಡೆನ್ಸ್ ಕೊಟ್ಟರು. ಎಲ್ಲ ಫೈಟರ್ಸು ತುಂಬ ಸಹಾಯ ನೀಡಿದ್ದಾರೆ ಈ ಸಿನಿಮಾ ಮಾಡೋಕ್ಕೆ. ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳಬೇಕು. ಅದು ಆ ಅವಕಾಶ ಸಿಕ್ಕಿದೆ, ಅದಕ್ಕೆ ತುಂಬ ಖುಷಿ ಸರ್. ಆ ಥರ ಇದೇನು ನಾವು ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಅದು ಅವಕಾಶ ಸಿಕ್ಕಿದಂಗಿತ್ತು ಸರ್. ಈ ಸಿನಿಮಾದಲ್ಲಿ ನನಗೆ ಆ ದೊಡ್ಡ ತೆರೆ ಮೇಲೆ ಒಂದು ಮೋಹನ್ ಲಾಲ್ ಸರ್ ಜೊತೆ, ಅಷ್ಟು ದೊಡ್ಡ ಪ್ರೊಡಕ್ಷನ್ ಅವ್ರ ಜೊತೆ ಆ ಸ್ಕಿಲ್ಸ್ ಎಲ್ಲ ಒಂದು ಶೋಕೇಸ್ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ ಸರ್, ಅದಕ್ಕೊಂದು ಖುಷಿ ನನಗೆ. ಆಮೇಲೆ ಆ ಪಾತ್ರ ತುಂಬ ಚಾಲೆಂಜಿಂಗ್ ಆಗಿತ್ತು. ಬಟ್ ಈಗ ರಿಲೀಸ್ ಆಗಿರೋದ್ಮೇಲೆ ಜನರು ಹೇಳಬೇಕು ನಮಗೆ ಏನಂತ.